ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ವೇದಶಾಲೆಗೆ ಸ್ವಾಗತವನ್ನು ಕೋರ್ತಾ ನಾನು ರೋಹನ್ ಜವಳಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹೊಸ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ವಾರಾಂತ್ಯದಲ್ಲಿ ವಾರದ ಎಲ್ಲ ಪ್ರಚಲಿತ ಘಟನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೇವೆ. ಜನವರಿ ಮೊದಲ ವಾರದ ಪ್ರಚಲಿತ ಘಟನೆಗಳ ಮೊದಲ ಭಾಗ ಇದಾಗಿದ್ದು, ವಿಡಿಯೋನ ಸಂಪೂರ್ಣ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ದಿನಾಂಕ 1/1/2024 ಸೋಮವಾರ. ಈ ದಿನದ ಪ್ರಚಲಿತ ಘಟನೆಗಳು: ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರ್ತಕ್ಕಂತಹ ಮೂರ್ತಿಗಳನ್ನು ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕರ್ನಾಟಕ ಮೂಲದವರೆಂಬುದು ಮತ್ತೊಂದು ವಿಶೇಷ. ಕಾರ್ಕಳದಲ್ಲಿ ತಯಾರಿಸಲಾದಂತಹ ಕಪ್ಪು ಶಿಲೆಯಿಂದ 5 ಅಡಿ ಎತ್ತರದ ರಾಮನ ಮೂರ್ತಿಯನ್ನ ಕೆತ್ತಿರ್ತಾರೆ. ಈ ಮೂರ್ತಿಯಲ್ಲಿ ಬಿಲ್ಲು ಬಾಣಗಳ ಸಮೇತವಾಗಿ ಮೂರ್ತಿ ಮೂಡಿ ಬಂದಿರುತ್ತೆ. ಒಟ್ಟು ರಾಮನ 3 ಮೂರ್ತಿಗಳನ್ನ ಕೆತ್ತಲಾಗಿರುತ್ತೆ. ಒಂದು ಬೆಂಗಳೂರಿನ GL ಭಟ್ ಎಂಬುವರು ಕೆತ್ತಿದಂತಹ ಮೂರ್ತಿ, ಮತ್ತೊಂದು ರಾಜಸ್ಥಾನದ ಸತ್ಯನಾರಾಯಣ್ ಪಾಂಡೆ ಅಂತಕ್ಕಂಥವರು ಕೆತ್ತಿದಂತಹ ಮೂರ್ತಿಯಾಗಿರುತ್ತೆ. ಮತ್ತು ಈ ಮೂವರಲ್ಲಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರುತ್ತೆ. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಖಯಾಲಿ ಪ್ರಕಾರದ ಗಾನದಲ್ಲಿ ಪ್ರಸಿದ್ಧಿಯಾಗಿದ್ದರು. ಅಂದರೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಸಂಬಂಧಪಟ್ಟಿದ್ದು ಯಾವ ವಿಭಾಗಕ್ಕೆ ಅಂದರೆ ಹಿಂದೂಸ್ತಾನಿಯ ಶಾಸ್ತ್ರೀಯ ಸಂಗೀತ ವಿಭಾಗಕ್ಕೆ. ಇನ್ನು ಡೇವಿಸ್ ಕಪ್ ಟೆನಿಸ್ ಕ್ರೀಡೆಗೆ ಸಂಬಂಧಪಟ್ಟಂತದ್ದಾಗಿದೆ. ಸ್ಥಾಪಕರು USA ಟೆನಿಸ್ ಆಟಗಾರ ಡ್ವೈಟ್ ಎಫ್ ಟೆನಿಸ್. ಮೊದಲ ಬಾರಿಗೆ 1900ರಲ್ಲಿ USA ಮತ್ತು ಬ್ರಿಟನ್ ಇದನ್ನು ಆಯೋಜಿಸಿದ್ದವು. ಇನ್ನು ಇದೇ ರೀತಿ ನೆಹರು ಟ್ರೋಫಿಯನ್ನ ನೋಡೋದಾದ್ರೆ ಹಾಕಿಗೆ ಸಂಬಂಧಪಟ್ಟಿರುತ್ತೆ. ಡುರಾಂಡ್ ಕಪ್ ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾಗಿದೆ. ಆಗಾ ಖಾನ್ ಕಪ್ ಹಾಕಿಗೆ ಸಂಬಂಧಪಟ್ಟಿದ್ದಾಗಿದೆ. ರೋವರ್ಸ್ ಕಪ್ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದಾಗಿದೆ. CK ನಾಯ್ಡು ಕಪ್ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾಗಿದೆ. ಅಗರ್ವಾಲಾ ಕಪ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಚಾರ್ ಮಿನಾರ್ ಟ್ರೋಫಿ ಇದು ಅಥ್ಲೆಟಿಕ್ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಥಾಮಸ್ ಕಪ್ ಅನ್ನು ನೋಡೋದಾದ್ರೆ ಇದು ಬಿಲಿಯರ್ಡ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು ಮುಂದೆ ನೋಡೋದಾದ್ರೆ 2023ರಲ್ಲಿ ಅತಿ ಹೆಚ್ಚು ಸಂಪತ್ತನ್ನ ಗಳಿಸಿದ ಶ್ರೀಮಂತ ವ್ಯಕ್ತಿ ಭಾರತದಲ್ಲಿ ಮುಖೇಶ್ ಅಂಬಾನಿಯಾಗಿದ್ದಾರೆ. ಇದನ್ನ ಬ್ಲೂಮ್ಬರ್ಗ್ ಸಂಸ್ಥೆಯ ವರದಿಯನ್ನ ಆಧರಿಸಿ ಹೇಳಲಾಗಿದೆ. ಇನ್ನು ಭಾರತ ದೇಶದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ್ ಪನಗರಿಯಾ ಅವರು ನೇಮಕವಾಗಿದ್ದಾರೆ. ಇವರು ರಾಷ್ಟ್ರಪತಿಯಿಂದ ನೇಮಕಗೊಂಡಿರ್ತಾರೆ. ಈ ಹಿಂದೆ ಇದ್ದಂತಹ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು. ಈ ಹಣಕಾಸು ಆಯೋಗವು 5 ವರ್ಷದ ಅವಧಿಗೆ ನೇಮಕಗೊಂಡಿರುತ್ತೆ ಸ್ನೇಹಿತರೆ. ಈ 16ನೇ ಹಣಕಾಸು ಆಯೋಗದ ಅವಧಿ 2026ರಿಂದ 2030ರವರೆಗೆ 2026ರಿಂದ 2031ರವರೆಗೆ ಕಂಡುಬರುತ್ತೆ. 2025 ಅಕ್ಟೋಬರ್ 31ರ ಒಳಗಾಗಿ ಇವರು ತಮ್ಮ ಹಣಕಾಸಿನ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಬೇಕಾಗತ್ತೆ. ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರಾಗಿ KC ನಿಯೋಗಿ ಅವರು ನೇಮಕಗೊಂಡಿರ್ತಾರೆ. ಇದು 1951ರಲ್ಲಿ. ಇನ್ನ ಕೇಂದ್ರ ಸರ್ಕಾರ ತೆಹರಿಕೆ ಹುರಿಯತ್ ಅಂತಕ್ಕಂತಹ ಕಾಶ್ಮೀರಿ ಸಂಘಟನೆಯನ್ನ ಇತ್ತೀಚೆಗೆ ನಿಷೇಧ ಮಾಡಿದೆ. 5 ವರ್ಷಗಳ ಅವಧಿಗೆ ಇದನ್ನು ನಿಷೇಧ ಮಾಡಿರ್ತಾರೆ. ಉಗ್ರ ಕೃತ್ಯಗಳಲ್ಲಿ ತೊಡಗಿಕೊಂಡಂತಹ ಈ ಸಂಘಟನೆಯನ್ನ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು 5 ವರ್ಷಗಳವರೆಗೆ ಬ್ಯಾನ್ ಮಾಡಿರ್ತಾರೆ. ಇದು 2004ರಲ್ಲಿ ಸೈಯದ್ ಅಲಿ ಶಾ ಗಿಲಾನಿ ಅವರಿಂದ ಆರಂಭವಾಗಿರುತ್ತೆ. ಇನ್ನು ಮುಂದಿನ ವಿಚಾರವನ್ನು ನೋಡೋದಾದ್ರೆ ನನ್ನ ಮೈತ್ರಿ ಎಂಬ ಯೋಜನೆ ಮಹಿಳೆಯರ ಮುಟ್ಟಿನ ಕಪ್ಪಿಗೆ ಸಂಬಂಧಿಸಿದ್ದಾಗಿದೆ. ಇದರ ರಾಯಭಾರಿಯಾಗಿ ಸಪ್ತಮಿ ಗೌಡ ಅವರು ಆಯ್ಕೆಯಾಗಿರ್ತಾರೆ ಸ್ನೇಹಿತರೆ. ಇವರು ಇತ್ತೀಚೆಗೆ ಬಿಗ್ ಬಾಸ್ ಶೋನಲ್ಲಿ
ಬಂದು ಈ ಯೋಜನೆ ಕುರಿತಾದಂತಹ ಅಥವಾ ಮಹಿಳಾ ಯೋಜನೆಗೆ ಸಂಬಂಧಪಟ್ಟಂತಹ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಾರೆ. ಇವರು ಕಾಂತಾರ ಸಿನಿಮಾದ ನಾಯಕಿಯಾಗಿದ್ದು 2023ರ ಕೊನೆಯ ಮನ್ ಕಿ ಬಾತ್ ಆವೃತ್ತಿ 108ನೇ ಆವೃತ್ತಿಯಾಗಿದ್ದು, ಈ ಮನ್ ಕಿ ಬಾತ್ ನಲ್ಲಿ ಪ್ರಧಾನಮಂತ್ರಿಯವರು ಜಾಗತಿಕ ಆವಿಷ್ಕಾರ ಸೂಚ್ಯಂಕವನ್ನ ಉಲ್ಲೇಖಿಸಿದ್ದರು. ಭಾರತ ಜಾಗತಿಕ ಆವಿಷ್ಕಾರ ಸೂಚ್ಯಂಕದಲ್ಲಿ 40ನೇ ಸ್ಥಾನದಲ್ಲಿದೆ. ಮನ್ ಕಿ ಬಾತ್ ಎಂಬ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೆದ್ದು ಬಂದಾಗಿನಿಂದ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ರೇಡಿಯೋ ಮೂಲಕ ಸಂಭಾಷಣೆಯನ್ನ ಮಾಡ್ತಾರೆ. ಇದಕ್ಕೆ ಮನ್ ಕಿ ಬಾತ್ ಎಂಬ ಆವೃತ್ತಿಯನ್ನ ನೀಡಲಾಗಿದೆ. ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಆಧಾರದಲ್ಲಿ ಒದಗಿಸುವ ಕೃಷಿ ಯಂತ್ರಧಾರ ಯೋಜನೆಗೆ ಬಲ ತುಂಬಲು 300 ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪಿಸಲು ಸರ್ಕಾರ ಉದ್ದೇಶಿಸಿದೆ. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 113ನೇ ಜನ್ಮ ದಿನಾಚರಣೆ ಪ್ರಯುಕ್ತ 2023 ರಾಷ್ಟ್ರೀಯ ಪ್ರಶಸ್ತಿಯನ್ನ ಸಂಗೀತಗಾರರಾದಂತಹ ಮುಂಬೈನ ಪಂಡಿತ್ ವಿದ್ಯಾಧರ್ ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯ ಮೊತ್ತ 1 ಲಕ್ಷ ರೂಪಾಯಿ. ಇಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ಸವಿನೆನಪಿಗಾಗಿ ಈ ಪ್ರಶಸ್ತಿಯನ್ನ ಆರಂಭಿಸಿದ್ದು, ಇದು ಈ ವರ್ಷದಲ್ಲಿ ಪಂಡಿತ್ ವಿದ್ಯಾಧರ್ ಅವರಿಗೆ ಒಲಿದು ಬಂದಿದೆ. ಇನ್ನು ವಿಶ್ವ ಸುಂದರಿ ಸ್ಪರ್ಧೆ ಭಾರತದಲ್ಲಿ ನಡೆಯುತ್ತಿದ್ದು, ಈ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸುವ ಸ್ಪರ್ಧಿ ನಂದಿನಿ ಗುಪ್ತಾ. ಐಎಂಎಫ್ನ ಮೀಸಲು ನಿಧಿಗಳಲ್ಲಿ ಅಂತಾರಾಷ್ಟ್ರೀಯ ಕರೆನ್ಸಿಗಳ ರ್ಯಾಂಕಿಂಗ್ ಅನ್ನ ಐಎಂಎಫ್ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇದರಲ್ಲಿ ಪ್ರಥಮ ಸ್ಥಾನದಲ್ಲಿ ಯುಎಸ್ಎ ಡಾಲರ್, ಯೂರೋ ಕರೆನ್ಸಿ, ಚೀನಾದ ಯುವಾನ್, ಬ್ರಿಟಿಷ್ನ ಪೌಂಡ್, ಕೆನಡಿಯ ಡಾಲರ್ಗಳು ಕ್ರಮೇಣವಾಗಿ ಸ್ಥಾನವನ್ನ ಪಡೆದುಕೊಂಡಿವೆ. ಆದರೆ ಗಮನಿಸಬೇಕಾದ ವಿಷಯವೇನೆಂದರೆ, ಯುಎಸ್ಎ ಡಾಲರ್ ಮತ್ತು ಯೂರೋ ಕರೆನ್ಸಿ ತನ್ನ ಅಸ್ತಿತ್ವ ಅಥವಾ ತನ್ನ ಮೌಲ್ಯವನ್ನ ದಿನೇ ದಿನೇ ಕಡಿಮೆ ಮಾಡಿಕೊಳ್ಳುತ್ತಿದೆ ಎಂಬುದು ಈ ವರದಿಯಲ್ಲಿ ಉಲ್ಲೇಖವಾದಂತಹ ವಿಷಯ. ಇನ್ನು ಜಪಾನಿನ ಕರೆನ್ಸಿ, ಚೀನಾದ ಕರೆನ್ಸಿಗಳು, ಬ್ರಿಟಿಷ್ನ ಕರೆನ್ಸಿಗಳು ಉನ್ನತ ದರ್ಜೆಗೆ ಅಥವಾ ಕಾಲಕ್ರಮೇಣ ಅದರ ಮೌಲ್ಯ ಹೆಚ್ಚಾಗುತ್ತಾ ಬರುತ್ತಿದೆ ಎಂಬುದು ಐಎಂಎಫ್ನ ವರದಿಯ ವಿಶ್ಲೇಷಣೆ. ಜನವರಿ 12ರಂದು ವಿಶ್ವದ ಅತಿ ಉದ್ದ ಸಮುದ್ರ ಸೇತುವೆಯಾದಂತಹ ಮುಂಬೈನ ಟ್ರಾನ್ಸ್ ಹಾರ್ಬರ್ ಲಿಂಕ್ ಉದ್ಘಾಟನೆಗೊಳ್ಳಲಿದೆ. ಮುಂಬೈನ ಸೇವ್ರಿ ಇಂದ ನವಶೇವಾವರೆಗೆ 21.8 ಕಿಲೋಮೀಟರ್ ಸಂಪರ್ಕ ಕಲ್ಪಿಸತಕ್ಕಂತಹ ಸೇತುವೆ ಇದಾಗಿದೆ. ಜನವರಿ 12 ಭಾರತದ ಯುವ ದಿನಾಚರಣೆ ಎಂಬುದು ಇಲ್ಲಿ ಗಮನಿಸಬೇಕಾಗಿರುತ್ತೆ. 2024 ಜೂನ್ 26ರಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೆರವೇರಲಿರುವ 33ನೇ ಬೇಸಿಗೆಯ ಒಲಿಂಪಿಕ್ಸ್ನಲ್ಲಿ ಒಟ್ಟು 321 ಕ್ರೀಡೆಗಳು ಇರಲಿವೆ ಎಂದು ಅಂತಾರಾಷ್ಟ್ರೀಯ ಕ್ರೀಡಾ ಸಚಿವಾಲಯ ವರದಿ ಹೇಳಿದೆ. ಅತಿ ಹೆಚ್ಚು ಬಾರಿ ಯಾವ ನಗರ ಒಲಿಂಪಿಕ್ ಕ್ರೀಡೆಯನ್ನು ಆಯೋಜಿಸಿದೆ ಎಂದು ನೋಡುವುದಾದರೆ, ಇಂಗ್ಲೆಂಡಿನ ಲಂಡನ್ ನಗರ 3 ಬಾರಿ ಒಲಿಂಪಿಕ್ಗಳನ್ನು ಏರ್ಪಡಿಸಿದೆ. 1908, 1948, 2012ರಲ್ಲಿ. ಇದೇ ಗರಿಮೆಗೆ ಫ್ರಾನ್ಸ್ ಕೂಡ ಸೇರ್ಪಡೆಗೊಳ್ಳುತ್ತದೆ. ಜನವರಿ 1 DRDOನ 66ನೇ ಸಂಸ್ಥಾಪನಾ ದಿನವಾಗಿದೆ. 1 ಜನವರಿ 1958ರಂದು DRDO ಸ್ಥಾಪನೆಗೊಂಡಿರುತ್ತದೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದ್ದರೆ ಇದರ ಪ್ರಸ್ತುತ ಮುಖ್ಯಸ್ಥರು ಸಮೀರ್ ವಿ ಕಾಮತ್ ಅವರು. DRDO ಎಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಂದು ಕರೀತೇವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು DRDO ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಭಾರತದ ಕ್ಷಿಪಣಿಯ ಮಾನವ ಎಂದು ಬಿರುದನ್ನ ನೀಡಲಾಗಿದೆ. ಕರ್ಬಿ ಯುವ ಉತ್ಸವ ಅಸ್ಸಾಂನಲ್ಲಿ ನೆರವೇರಿದೆ. ಭಾರತದ ಮೊದಲ AI ನಗರ ಎಂಬ ಖ್ಯಾತಿಗೆ ಲಕ್ನೋ ಹೆಸರುವಾಸಿಯಾಗಿದೆ. ರಾಷ್ಟ್ರೀಯ ಕ್ರೀಡಾ ಉತ್ಸವ 2024 ಮಹಾರಾಷ್ಟ್ರದ ನಾಸಿಕದಲ್ಲಿ ಏರ್ಪಡಿಸಲಾಗಿದೆ. ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಕ್ರೀಡಾ ಉತ್ಸವವನ್ನು ಮಹಾರಾಷ್ಟ್ರದ ನಾಸಿಕದಲ್ಲಿ ನೆರವೇರಿಸಲಾಗಿದೆ.
ಕೋಟಕ್ ಮಹೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿ CS ರಾಜನ್ ಅವರು ನೇಮಕಗೊಂಡಿದ್ದಾರೆ. ದಿನಾಂಕ 2/1/2023 ಮಂಗಳವಾರ. ಈ ದಿನದ ಪ್ರಚಲಿತ ಘಟನೆಗಳನ್ನು ನೋಡೋದಾದ್ರೆ, USA ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹೆನ್ರಿ ಕಿಸ್ಸಿಂಜರ್ ಅವರು ನಿಧನರಾಗಿದ್ದಾರೆ. ಇವರು ಹಲವಾರು ಬಾರಿ ಭಾರತದ ವಿದೇಶಾಂಗ ನೀತಿಯ ವಿರುದ್ಧ ಮಾತನಾಡಿದ್ದರೆಂಬುದು ಇಲ್ಲಿ ನಾವು ಗಮನಿಸಬೇಕಾಗಿರುತ್ತೆ. ಇನ್ನು ಪ್ರಾಯೋಜಕತ್ವ ಯೋಜನೆ, ಇದು ಅನಾಥರು, ಸಾಮಾಜಿಕ ಸಂಘರ್ಷಕ್ಕೆ ಒಳಗಾದಂತಹ ಮಕ್ಕಳು, ಕೋವಿಡ್ನಿಂದ ಪಾಲಕರನ್ನ ಕಳೆದುಕೊಂಡಂತವರಿಗೆ ನೆರವು ನೀಡಲು ರಾಜ್ಯ ಮತ್ತು ಕೇಂದ್ರಗಳ ಸಹಭಾಗಿತ್ವದೊಂದಿಗೆ ಜಾರಿಗೆ ತರಲಾಗಿತ್ತು. ಆದರೆ ಈ ಪ್ರಾಯೋಜಕತ್ವ ಯೋಜನೆ ಸರಿಯಾದ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲ. ಇನ್ನು ಕೋರೆಗಾಂವ್ ವಿಜಯ ದಿವಸ 1818 ಜನವರಿ 1ರಂದು ನೆರವೇರಿರುತ್ತೆ. ಈ ಕೋರೆಗಾಂವ್ ವಿಜಯ ದಿವಸದ ಕುರಿತಾದಂತಹ ವಿಶೇಷ ಮಾಹಿತಿಯನ್ನ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಚಿಕೆಯನ್ನು ವೀಕ್ಷಿಸಬಹುದು. ಭಾರತ ಮತ್ತು ಪಾಕಿಸ್ತಾನದ ಅಣ್ವಸ್ತ್ರ ಸ್ಥಾವರಗಳ ಪಟ್ಟಿ ಇತ್ತೀಚೆಗೆ ಪರಸ್ಪರ ಎರಡೂ ದೇಶಗಳು ವಿನಿಮಯ ಮಾಡಿಕೊಂಡಿವೆ. ಅದು ಜನವರಿ 1ರಂದು. ಈ ಒಪ್ಪಂದ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಷ್ಟು ಅಣ್ವಸ್ತ್ರ ಸ್ಥಾವರಗಳಿವೆ ಎಂಬುದನ್ನ ಪ್ರತಿಯೊಂದು ದೇಶಗಳು ಪಟ್ಟಿಯನ್ನ ಪ್ರತಿ ವರ್ಷ ವಿನಿಮಯ ಅಥವಾ ಹಸ್ತಾಂತರ ಮಾಡಿಕೊಳ್ಳುತ್ತವೆ. ಈ ಒಪ್ಪಂದ ಆಗಿದ್ದು 1988 ಡಿಸೆಂಬರ್ 31ರಂದು ಚಾಲ್ತಿಗೆ ಬಂದಿದ್ದು 1991 ಜನವರಿ 27ರಂದು. ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಕಟಿಸಿದ ಅಂಕಿಅಂಶಗಳ ಪ್ರಕಾರ 2023ರಲ್ಲಿ ಅತಿ ಹೆಚ್ಚು ಮಹಿಳಾ ದೌರ್ಜನ್ಯಗಳು ದಾಖಲಾದಂತಹ ರಾಜ್ಯ ಉತ್ತರ ಪ್ರದೇಶ. ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಬಾಂಗ್ಲಾದೇಶದ ಮೊಹಮ್ಮದ್ ಯೂನುಸ್ ಅವರಿಗೆ ಬಾಂಗ್ಲಾ ಸರ್ಕಾರ ಕಾರ್ಮಿಕ ಕಾಯ್ದೆ ಉಲ್ಲಂಘನೆಯಡಿಯಲ್ಲಿ ಕೋರ್ಟ್ ದೋಷಿ ಎಂದು ತೀರ್ಪು ನೀಡಿದೆ. ಇವರು ತಮ್ಮ ಬ್ಯಾಂಕ್ನಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ಅನುಸರಿಸಿಲ್ಲ ಎಂಬುದು ಇಲ್ಲಿ ವಾದ. ಡೇವಿಡ್ ವಾರ್ನರ್ ಅವರು ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. ಇದರ ಜೊತೆಗೆ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರನಾದಂತಹ ಡೀನ್ ಎಲ್ಲರ್ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಒಳಗಾಗಿದ್ದಾರೆ. ಭಾರತ ಮತ್ತು UAE ಜಂಟಿ ಸಮರಾಭ್ಯಾಸ ಡೆಸರ್ಟ್ ಸೈಕ್ಲೋನ್ 2024 ರಾಜಸ್ಥಾನದಲ್ಲಿ ನಡೆಯಲಿದೆ. ಇಲ್ಲಿ ಇಂದ್ರಾ ಎಂಬ ಸಮರಾಭ್ಯಾಸ ಭಾರತ ಮತ್ತು ರಷ್ಯಾದೊಂದಿಗೆ, ಡೆಸರ್ಟ್ ಈಗಲ್ ಎಂಬುದು ಭಾರತ UAEಯೊಂದಿಗೆ, ವರುಣ, ಶಕ್ತಿ, ಗರುಡ ಇವು ಭಾರತ ಫ್ರಾನ್ಸ್ನೊಂದಿಗೆ, ಯುದ್ಧ ಅಭ್ಯಾಸ್ ಭಾರತ USA ಮಿತ್ರಶಕ್ತಿ ಸ್ಲಿನೆಕ್ಸ್ ಇದು ಭಾರತ ಮತ್ತು ಶ್ರೀಲಂಕಾ, ಸಂಪ್ರೀತ್ ಇದು ಭಾರತ ಮತ್ತು ಬಾಂಗ್ಲಾದೇಶಗಳು ಜಂಟಿಯಾಗಿ ಸಮರಾಭ್ಯಾಸಗಳನ್ನ ಮಾಡತಕ್ಕಂಥದ್ದಾಗಿದೆ. ಇನ್ನು ಖಾರ್ಸ್ವಾನ ಹತ್ಯಾಕಾಂಡ ಜಾರ್ಖಂಡ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಕಾಂಗೋ ಗಣರಾಜ್ಯದ ನೂತನ ಅಧ್ಯಕ್ಷರಾಗಿ ಫೆಲಿಕ್ಸ್ ಆಯ್ಕೆಯಾಗಿದ್ದಾರೆ. ಕಾಂಗೋದ ರಾಜಧಾನಿ ಕಿನ್ಯಾಸ್, ಕರೆನ್ಸಿ ಫ್ರಾಂಕ್ನ ಕಾಂಗೋಲಿಸ್. ಹಾಕಿ ವರ್ಲ್ಡ್ ಕಪ್ 2024 ಒಮನ್ನಲ್ಲಿ ನಡೆಯಲಿದೆ. ಏರ್ಪಡಿಸುವವರು FIH ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ. ಇದರಲ್ಲಿ ಭಾರತವು ಕೂಡ ಸ್ಥಾನವನ್ನ ಪಡೆದಿದೆ. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.